ಓಂ ಶ್ರೀ ಸಾಯಿನಾಥಾಯ ನಮಃ. ಬಾಬಾರವರು ಎಲ್ಲರಿಗೂ ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತ್ರೆಯ ಅಧ್ಯಾಯ 19 ಪಾರಾಯಣ ಮಾಡಲಿದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಾಬಾರವರ ಉಪದೇಶಗಳು ಸದಾ ಸ್ಮರಣೀಯ. ಋಣಾನುಬಂಧವಿಲ್ಲದೆ ಯಾರೂ ಯಾರ ಬಳಿಗೂ ಹೋಗಲಾರರು. ಯಾರಾದರೂ ಪ್ರಾಣಿ, ಮನುಷ್ಯ ಯಾರೇ ಆಗಲಿ ನಮ್ಮಲ್ಲಿಗೆ ಬಂದಾಗ ಓಡಿಸದೆ ಆದರದಿಂದ ಸ್ವಾಗತಿಸಬೇಕು. ಬಾಯಾರಿದವರಿಗೆ ನೀರು, ಹಸಿದವರಿಗೆ ಆಹಾರ, ನಿರ್ಗತಿಕರಿಗೆ ಉಡುಪು, ಆಶ್ರಯ ನೀಡಿದರೆ ಭಗವಂತನು ತೃಪ್ತನಾಗುತ್ತಾನೆ. ಯಾರಾದರೂ ಹಣ ಕೇಳಿದರೆ ಸಿಟ್ಟಿಗೇಳದಿರಿ, ತಾಳ್ಮೆಯಿಂದ ವರ್ತಿಸಿರಿ, ಇದರಿಂದ ಶಾಂತಿ ಸಿಗುತ್ತದೆ. ಪ್ರಪಂಚವೇ ತಲೆಕೆಳಗಾಗಲಿ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ದೇವರು ದೊಡ್ಡವನು, ಅವನೇ ನಮ್ಮ ರಕ್ಷಕ. ನಮಗೆ ಬೇಕಾದುದನ್ನು ಅವನೇ ನಿರ್ಧರಿಸುತ್ತಾನೆ. ನಾವೆಲ್ಲರೂ ಪೂರ್ವಜನ್ಮದ ಋಣಾನುಬಂಧದಿಂದ ಇಲ್ಲಿಗೆ ಬಂದಿದ್ದೇವೆ. ಇರುವಷ್ಟು ದಿನ ಪ್ರೀತಿ ಆದರಗಳಿಂದ ಇರೋಣ. ಯಾರು ಹೀಗಿರುತ್ತಾರೋ ಅವರು ಸುಖಿಗಳು. ಉಳಿದವರು ಪಶುಗಳಂತೆ ಜೀವಿಸಿ ಸಾಯುತ್ತಾರೆ. ಶ್ರೀ ಸಾಯಿನಾಥರು ಸದ್ಭಾವನೆಗಳನ್ನು ಸದಾ ಪ್ರೋತ್ಸಾಹಿಸುತ್ತಿದ್ದರು. ಒಮ್ಮೆ ಹೇಮಾಡ ಪಂತರು ರಾತ್ರಿ ಮಲಗುವಾಗ ನಾಳೆ ಗುರುವಾರ ಶ್ರೀರಾಮಸ್ಮರಣೆಯಲ್ಲಿ ಕಳೆಯಬೇಕು ಎಂದುಕೊಂಡು ಮಲಗಿದರು. ಮಾರನೆಯ ಬೆಳಿಗ್ಗೆ ಶ್ರೀರಾಮನಾಮವು ಅವರ ಬಾಯಿಂದ ತಂತಾನೆ ಹೊರಬರುತ್ತಿತ್ತು. ಸಂತಸದಿಂದ ಅವರು ಬಾಬಾ ಅವರ ದರ್ಶನಕ್ಕೆಂದು ಮಸೀದಿಗೆ ಹೋದರು. ಆಗ ಗುರುಕೃಪಾಂಜನ ಪಾಯೋ ಎಂಬ ಹಾಡನ್ನು ಕೇಳಿ ಆನಂದಿತರಾದರು. ಶ್ರೀರಾಮನಾಮ ಸ್ಮರಣೆ ತಪ್ಪದೇ ತಮ್ಮ ಕಷ್ಟಗಳನ್ನು ದೂರ ಮಾಡುತ್ತದೆ. ಶ್ರೀ ಬಾಬಾ ಅವರು ಭಕ್ತರಿಗೆ ಸಂದರ್ಭ ಬಂದಾಗಲೆಲ್ಲ ಉಪದೇಶ ಮಾಡುತ್ತಿದ್ದರು. ಬಾಬಾ ಅವರ ಭಕ್ತನೊಬ್ಬ ಇನ್ನೊಬ್ಬನನ್ನು ಅವರ ಹಿಂದೆಯೇ ನಿಂದಿಸುತ್ತಿದ್ದನು. ಆಗ ಬಾಬಾ ಅವರು ಒಂದು ಹಂದಿಯನ್ನು ಅವನಿಗೆ ತೋರಿಸಿ, ನೋಡು, ಇದು ಕೊಳೆಯನ್ನು ಎಷ್ಟು ಚೆನ್ನಾಗಿ ತಿನ್ನುತ್ತಿದೆ. ನೀನೂ ಹೀಗೆಯೇ ನಿನ್ನ ಸೋದರನನ್ನು ನಿಂದಿಸುತ್ತಿರುವಿ. ಇದರಿಂದ ಅವನ ಪಾಪ ಹೋಯಿತು, ನಿನಗೆ ಮಾತ್ರ ಪಾಪ ಬಂದಿತು ಎಂದರು. ಪಂಚಭೂತಗಳಲ್ಲಿ ವ್ಯಾಪಿಸಿರುವ ಸರ್ವವ್ಯಾಪಿ ನಾನು ಎಂದು ಬಾಬಾ ಸದಾ ಹೇಳುತ್ತಿದ್ದರು. ಯಾರು ಹುಟ್ಟು ಸಾವುಗಳಿಂದ ದೂರವಾಗಲು ಬಯಸುವರೋ ಅವರು ಸತ್ಯವನ್ನು ಎಂದಿಗೂ ತಪ್ಪಬಾರದು. ತಮ್ಮ ತನು, ಮನ, ಧನಗಳನ್ನು ದೇವರಲ್ಲಿ ಅರ್ಪಿಸಬೇಕು. ಯಾರು ಏಕಾಗ್ರ ಚಿತ್ತದಿಂದ ಸಾಯಿ ಅವರನ್ನು ಧ್ಯಾನಿಸುತ್ತಾರೋ ಅವರು ಆತ್ಮಜ್ಞಾನವನ್ನು ಖಂಡಿತ ಪಡೆಯುತ್ತಾರೆ. ಕೆಲವರಿಗೆ ಬಾಬಾ ಅವರು ಶ್ರೀಹರಿಯ ನಾಮಸ್ಮರಣೆ ಮಾಡಿರೆಂದು, ಇನ್ನು ಕೆಲವರಿಗೆ ಪರಮಾತ್ಮನ ಕಥಾಶ್ರವಣ ಮಾಡಿರೆಂದು, ಹಲವರಿಗೆ ಭಾಗವತ, ಜ್ಞಾನೇಶ್ವರಿ ಮೊದಲಾದ ಸದ್ಗ್ರಂಥಗಳ ಪಾರಾಯಣ ಮಾಡಿರೆಂದು, ವಿಷ್ಣು ಸಹಸ್ರನಾಮವನ್ನು ಎಡಬಿಡದೆ ಪಠಿಸಿರೆಂದು, ಗೀತಾ, ಛಂದೋಪನಿಷತ್ ಮೊದಲಾದವುಗಳನ್ನು ಪಾರಾಯಣ ಮಾಡಿರೆಂದು ಹೇಳಿದರೆ, ಕೆಲವರನ್ನು ಖಂಡೋಬ ದೇವಸ್ಥಾನಕ್ಕೆ ಹೋಗು ಎನ್ನುತ್ತಿದ್ದರು. ಕೆಲವರ ಕೆಟ್ಟ ಹವ್ಯಾಸಗಳನ್ನು ಕನಸಿನಲ್ಲಿ ಬಂದು ಕಳೆಯುತ್ತಿದ್ದರು. ಒಮ್ಮೆ ಏಣಿ ತಂದವರಿಗೆ ಬಾಬಾ 2 ರು ಕೊಟ್ಟರು. ಇದು ಯಾಕೆ ಎಂದಾಗ, ಯಾರ ಶ್ರಮವನ್ನೂ ನಾವು ಉಚಿತವಾಗಿ ಪಡೆಯಬಾರದು ಎಂದು ಬಾಬಾ ಹೇಳಿದರು. ಹೀಗೆ ಬಾಬಾ ತಮ್ಮ ನಡವಳಿಕೆಯಿಂದಲೇ ಉಪದೇಶ ನೀಡುತ್ತಿದ್ದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 19ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.